Hey guys, welcome back. You all into the CAD design in Kannada YouTube channel. So Solidworks for beginners na class number 3 ಇದು. So class number 1 ಅಲ್ಲಿ ನಿಮಗೆ ಇಲ್ಲಿ ಲೈನ್ ಕಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ and class number 2 ಅಲ್ಲಿ ನಾನು ಡಿಫರೆಂಟ್ ಟೈಪ್ಸ್ ಆಫ್ rectangles ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ and ಇವತ್ತಿನ ಒಂದು ವಿಡಿಯೋದಲ್ಲಿ this is class number 3. So class number 3 ಅಲ್ಲಿ ನಾನು ನಿಮಗೆ this one. ಸೊ ನಮಗೆ ಸ್ಟ್ರೇಟ್ ಸ್ಲಾಟ್, ಸೆಂಟರ್ ಪಾಯಿಂಟ್, ಸ್ಟ್ರೇಟ್ ಸ್ಲಾಟ್, 3 ಪಾಯಿಂಟ್ ಆರ್ಕ್ ಸ್ಲಾಟ್ ಆ್ಯಂಡ್ ಸೆಂಟರ್ ಪಾಯಿಂಟ್ ಆರ್ಕ್ ಸ್ಲಾಟ್ ಅಂತೇಳಿ ಈ 4 ಕಮೆಂಟ್ಸ್ಗಳನ್ನು ಹೇಗೆ ಯೂಸ್ ಆಗುತ್ತೆ ನಮ್ಮ ಒಂದು ಸಾಲಿಡ್ವರ್ಕ್ಸಲ್ಲಿ. ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ. ಓಕೆ, ನಾವು ಸೆಲೆಕ್ಟ್ ದಿಸ್ ಸ್ಟ್ರೇಟ್ ಸ್ಲಾಟ್. ರೈಟ್, ನಾವು ಈ ರೀತಿ ಒಂದು ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ಸಿಂಪಲ್ ಆಗಿ ಡಿಫ್ರೆಂಟ್ ಟೈಪ್ ಆಫ್ ಸ್ಲಾಟ್ಸ್ ನಮಗೆ ಇಲ್ಲಿ ಕೊಟ್ಟಿದ್ದಾನೆ, ಸ್ಲಾಟ್ ಟೈಪ್ಸ್ ಅಂತ ಹೇಳಿದೆ. ಸೊ ನಾನು ಇಲ್ಲಿ 4 ಸ್ಲಾಟ್ ತೋರಿಸಿದ, ಅದೇ 4 ಸ್ಲಾಟ್ ಇಲ್ಲಿದೆ, ಸ್ಟ್ರೈಟ್ ಆ್ಯಂಡ್ ಸೆಂಟರ್, 3 ಪಾಯಿಂಟ್ ಆ್ಯಂಡ್ ದಿಸ್ ಒನ್ ಈಸ್ ಸೆಂಟರ್ ಅಂತೇಳಿ, ಸೆಂಟರ್ ಸ್ಲಾಟ್ ಅಂತೇಳಿ. ರೈಟ್, ಅದೇ ರೀತಿ ಆ್ಯಡ್ ಡೈಮೆನ್ಷನ್ಸ್ ಅಂತಿದೆ. ಸೊ ಸಪೋಸ್ ನೀವು ಈ ಆ್ಯಡ್ ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿದ ಅನ್ಕೋ, ನಾವು ಡ್ರಾ ಮಾಡುವಂಥ ಸ್ಲಾಟ್ನ ಡೈಮೆನ್ಷನ್ ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ಸಪೋಸ್ ಇದನ್ನು ನೀವು ಅನ್ಚೆಕ್ ಇದ್ದರೆ ಅದು ನಮಗೆ ಡೈಮೆನ್ಷನ್ಸ್ ತೋರಿಸೋದಿಲ್ಲ. ರೈಟ್, ಆ್ಯಂಡ್ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇನ್ನು ಫಸ್ಟಿಗೆ ಒಂದು ಸ್ಲಾಟನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ದೆನ್ ಗಿವ್ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್, ದೆನ್ ಈ ರೀತಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ರೈಟ್, ನೋಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ನಾವು ಈ ಸಿಂಪಲ್ ಆಗಿರುವಂತಹ ಸ್ಲಾಟನ್ನು ಡ್ರಾ ಮಾಡ್ಬೋದು. ನೋಡಿ ಆ್ಯಡ್ ಡೈಮೆನ್ಷನ್ ನಾನು ಸೆಲೆಕ್ಟ್ ಮಾಡ್ಕೊತಿಲ್ಲ ಇಲ್ಲಿ, ಸೊ ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅಗೇನ್ ಐ ವಿಲ್ ಡ್ರಾ ಒನ್ ಮೋರ್ ಸ್ಲಾಟ್. ನೋಡಿ ಇವಾಗ ಇನ್ನೊಂದು ಸ್ಲಾಟನ್ನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದರ ಡೈಮೆನ್ಷನ್ ಆಟೋಮೆಟಿಕ್ಕಾಗಿ ಡೈಮೆನ್ಷನ್ ಬರುತ್ತೆ. ನೋಡಿ 87.67 ಆ್ಯಂಡ್ 49.24 ಅಂತೇಳಿ ಬಂದಿದೆ. ಈ ರೀತಿ ಸಿಂಪಲ್ಲಾಗಿ ನಾವು ಸ್ಲಾಟ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು, ಸೊ ಇದು ಆ್ಯಡ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ರೀತಿ ಸ್ಲಾಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಇನ್ನು ಮೇನ್ ಇಂಪಾರ್ಟೆಂಟ್ ನಮಗೆ ಇಲ್ಲಿ ಪ್ಯಾರಾಮೀಟರ್ಸ್. ಸೊ ಪ್ಯಾರಾಮೀಟರಲ್ಲಿ ಎಕ್ಸ್ ಆ್ಯಂಡ್ ವೈ ಇದೆ. ಸೊ ಸಪೋಸ್ ನೋಡಿ ಇದು ಎಕ್ಸ್ ಈ ಡೈರೆಕ್ಷನ್ ಬಂದರೆ ಎಕ್ಸ್ ಪ್ಲಸ್ ಅಂತೇಳಿ ಕರಿತೀವಿ, ಆ್ಯಂಡ್ ಫ್ರಮ್ ಈ ಡೈರೆಕ್ಷನಲ್ಲಿ ಎಕ್ಸ್ ಮೈನಸ್. ಸೊ ಒರಿಜಿನಿಂದ ಈ ಕಡೆ ಡ್ರಾ ಮಾಡೋಂಥದ್ದೆಲ್ಲ ಪ್ಲಸ್ ಆ್ಯಂಡ್ ದಿಸ್ ಎಲ್ಲ ಮೈನಸ್, ಆ್ಯಂಡ್ ಎಕ್ಸ್ ಇದೆಲ್ಲ ಪ್ಲಸ್ ಆ್ಯಂಡ್ ಎಕ್ಸ್ ಡೌನಲ್ಲಿ ಬಂದರೆ ಮೈನಸ್. ಇದು ಗ್ರಾಫ್ ಬಗ್ಗೆ ನಿಮಗೆಲ್ಲ ಐಡಿಯಾ ಇರುತ್ತೆ. ಸೊ ಸಪೋಸ್ ನಿಮಗೆ ಪ್ಯಾರಾಮೀಟರ್ಸ್ ನಿಮಗೆ ಗೊತ್ತಿರುವಾಗ ಜಸ್ಟ್ ಇಲ್ಲಿ ಕೊಡಿ, ಎಕ್ಸ್ 80 ಕೊಡ್ತಾ ಇದ್ದೀನಿ, ಆ್ಯಂಡ್ ವೈ ಬಂದು ನಾನು ಸೊ ಪಾಸಿಟಿವ್ ಕಡೆ, ಸೊ ಇದನ್ನು ಕೂಡ 80 ಕೊಡ್ತಾ ಇದ್ದೀನಿ. ದೆನ್ ಎಂಟರ್. ನೋಡಿ ಎರಡು ಡೈಮೆನ್ಷನ್ ಇಲ್ಲಿಂದ 80 ಡಿಸ್ಟೆನ್ಸಿಗೆ ಚೇಂಜ್ ಆಗಿದೆ. ರೈಟ್, ಸೊ ರೈಟ್, ಆ್ಯಂಡ್ ನಿಮಗೆ ಇಲ್ಲಿ ಈ ಒಂದು ಸ್ಲಾಟ್ನ ವಿಡ್ತ್ ಆ್ಯಂಡ್ ಹೈಟ್ ನಿಮಗೆ ಗೊತ್ತಿದ್ದರೆ ಡೈರೆಕ್ಟ್ ಇಲ್ಲೇ ನೀವು ವ್ಯಾಲ್ಯೂಸ್ ಕೊಟ್ಟು ಕೂಡ ಚೇಂಜ್ ಮಾಡ್ಬೋದು. ಸೊ ಐ ವಿಲ್ ಗಿವ್ ದಿಸ್ ಒನ್ ಈಸ್ 50 ಆ್ಯಂಡ್ ಸೊ ಓವರ್ ಆಲ್ ಡಿಸ್ಟೆನ್ಸ್ ಬಂದು ನಾನು 100 ಕೊಡ್ತಾ ಇದ್ದೀನಿ. ಡೈರೆಕ್ಟ್ ನೀವು ಇಲ್ಲಿಂದ ಕೂಡ ಚೇಂಜ್ ಮಾಡ್ಬೋದು 100. ದೆನ್ ಎಂಟರ್. ರೈಟ್, ಸೊ ಈ ರೀತಿ ನಾವು ಸಿಂಪಲ್ಲಾಗಿ ಒಂದು ಸ್ಲಾಟನ್ನು ಡ್ರಾ ಮಾಡ್ತೀವಿ. ರೈಟ್, ಸೊ ಈ ರೀತಿ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಆ್ಯಂಡ್ ಥರ್ಡ್ ಪಾಯಿಂಟ್ ಕ್ಲಿಕ್ ಮಾಡಿ ಸಾಕು, ನಾವು ಈ ರೀತಿ ಲೈನ್ ಒಂದು ಸ್ಲಾಟನ್ನು ಡ್ರಾ ಮಾಡ್ತೀವಿ. ಇದು ನಮಗೆ ಫಸ್ಟ್ ಸ್ಲಾಟ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸೆಂಟರ್ ಪಾಯಿಂಟ್ ಸ್ಟ್ರೇಟ್ ಸ್ಲಾಟ್. ಸೊ ಇದು ಸಿಂಪಲ್ಲಾಗಿ ಐ ವಿಲ್ ಡ್ರಾ. ಓಕೆ, ಸೊ ನೋಡಿ ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಇದು ಬೋತ್ ಡೈರೆಕ್ಷನಲ್ಲಿ ಲೈನ್ನ ಡ್ರಾ ಆಗುತ್ತೆ. ನೋಡಿ ನಾವು ಒಂದೇ ಪಾಯಿಂಟಿಂದ ಡ್ರಾ ಮಾಡ್ತಾಯಿದ್ದೀವಿ, ಬಟ್ ಎರಡು ಕಡೆ ನೋಡಿ 2 ಡೈರೆಕ್ಷನಲ್ಲಿ ನಮಗೆ ಈ ರೀತಿ ಸ್ಲಾಟ್ ಡ್ರಾ ಆಗ್ತಾ ಇದೆ. ಸೊ ಒಂದು ಮಿಡಲ್ ಪಾಯಿಂಟಿಂದ ಬೋತ್ ಕಡೆ, ಸೊ ಬೋತ್ ಸೈಡ್ ಈಕ್ವಲ್ ಲೈನ್ ಡ್ರಾ ಆಗುತ್ತೆ. ರೈಟ್, ಆ ಒಂದು ಸೆಂಟರ್ ಸ್ಲಾಟ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಬಂದು 3 ಪಾಯಿಂಟ್ ಆರ್ಕ್. ಸೊ ನಮಗಿದು ತುಂಬ ಇಂಪಾರ್ಟೆಂಟ್. ಸೊ ರೈಟ್, ಇದು ನಾವು ಟರ್ನಿಂಗ್ ಜಾಬಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಇದನ್ನು. ಸೊ ನೋಡಿ ಫಸ್ಟ್ ಪಾಯಿಂಟ್ ಕೊಡ್ತಾ ಇದ್ದೀನಿ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಡ್ತಾ ಇದ್ದೀನಿ, ಆ್ಯಂಡ್ ಡ್ರ್ಯಾಗ್ ಮಾಡಿ, ವೇಟ್ ಆ್ಯಂಡ್ ಡ್ರ್ಯಾಗ್. ಈ ರೀತಿ ನೋಡಿ ನಮಗೆ ಇನ್ನರ್ ಸರ್ಕಲ್ ಆ್ಯಂಡ್ ಔಟರ್ ಸರ್ಕಲ್ನ ವ್ಯಾಲ್ಯೂಸ್ ಗೊತ್ತಿರುತ್ತೆ. ಸೊ ಆ ಒಂದು ಸಿಚುವೇಶನ್ ನಾವು ಈ 3 ಪಾಯಿಂಟ್ ಸ್ಲಾಟನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾನೆ, ಆ್ಯಂಡ್ ದಿಸ್ ಓವರಾಲ್ ನಮಗೆ ಎಷ್ಟು ಡಿಗ್ರಿಯಲ್ಲಿ ಬೇಕಂತೇಳಿ, ಆ್ಯಂಡ್ ದಿಸ್ ಈ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ರೈಟ್, ಸೊ ಅದೇ ರೀತಿ ಇಲ್ಲಿ ಪ್ಯಾರಾಮೀಟರ್ ನಮಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಎಕ್ಸ್ಟ್ರಾ ಅಂದರೆ ನಮಗೆ ಆ್ಯಂಗಲ್ ಆ್ಯಂಡ್ ಸೊ ಇದು ನೋಡ್ಬೋದು, ಈ ಒಂದು ವಿಡ್ತ್ ಎಷ್ಟಿದೆ ಅಂತೇಳಿ ನಮಗೆ ಆ್ಯಡ್ ಆಗುತ್ತೆ. ರೈಟ್, ಅಷ್ಟೇ ಸಿಂಪಲ್ಲಾಗಿ ಈ ಒಂದು ಸ್ಲಾಟ್ ಡ್ರಾ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಕೊಡಬೇಕಾಗುತ್ತೆ, ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಕೊಡಬೇಕು, ದೆನ್
ಇಲ್ಲಿ ಥರ್ಡ್ ಪಾಯಿಂಟ್ ಕೊಡಿ, ದೆನ್ ಈ ರೀತಿ ಡ್ರ್ಯಾಗ್ ಮಾಡಿ. ರೈಟ್, ಈ ಆಪ್ಷನ್ಸಲ್ಲೇ ಕೊಟ್ಟಿರ್ತಾರೆ ನಮಗೆ, ಈ ಆಪ್ಷನ್ಸನ್ನು ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡ್ಬೋದು. ರೈಟ್, ಆ್ಯಂಡ್ ಲಾಸ್ಟ್ ಒನ್. ಸೊ ಲಾಸ್ಟ್ ಒನ್ ಬಂದು ನಾವು ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ 1 2 3 4. ಸೊ ನಮಗೆ ಟೋಟಲ್ ಆಗಿ 4 ಪಾಯಿಂಟ್ಸ್ ಬೇಕಾಗುತ್ತೆ ಈ ಒಂದು ಸ್ಲಾಟ್ ಡ್ರಾ ಮಾಡೋದಕ್ಕೆ. ಸೊ ಸೆಂಟರ್ ಪಾಯಿಂಟ್ ಆರ್ಕ್ ಸ್ಲಾಟ್ ಅಂತೇಳಿ ಕರಿತೀವಿ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾವು ಡ್ರಾ ಮಾಡೋಣ ಇವಾಗ ಹೇಗೆ ಅಂತೇಳಿ ನೋಡಿ. ಸೊ ಫಸ್ಟಿಗೆ ಸೆಂಟರ್ ಪಾಯಿಂಟ್ ಕೊಡಬೇಕಾಗುತ್ತೆ, ಸೆಂಟರ್ ಪಾಯಿಂಟ್, ದೆನ್ ಸೆಕೆಂಡ್ ಪಾಯಿಂಟ್, ದೆನ್ ಥರ್ಡ್ ಪಾಯಿಂಟ್, ಆ್ಯಂಡ್ ನೆಕ್ಸ್ಟ್ ರೀತಿ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ಮಾಡಿದ್ರೆ ಈ ಒಂದು ಆರ್ಕ್ ಬರುತ್ತೆ ನಮಗೆ. ಸೊ ನೋಡಿ 2 ಆರ್ಕ್ ಬರುತ್ತೆ ನಮಗಿಲ್ಲಿ. ರೈಟ್, ಸೊ ಈ ರೀತಿ ಸಿಂಪಲಾಗಿ ನಾವು ಒಂದು ಸ್ಲಾಟ್ ಆಪ್ಷನ್ಸನ್ನು ಯೂಸ್ ಮಾಡ್ತೀವಿ. ನಮಗೆ ಜಾಸ್ತಿ ಇದು ಒಂದು ಇನ್ನರ್ ಸರ್ಕಲ್ ಆ್ಯಂಡ್ ಔಟರ್ ಸರ್ಕಲ್ನ ಡ್ರಾ ಮಾಡಬೇಕಂದ್ರೆ ನಾವು ಈ ರೀತಿ ಆಪ್ಷನ್ಸನ್ನು ಯೂಸ್ ಮಾಡ್ಬೋದು. ರೈಟ್, ಸೊ ಥ್ಯಾಂಕ್ ಯು ಗೈಸ್.